ಕಡಿಮೆ ದುಡ್ಡಿದೆಯಾ? 10,000 ರೂಪಾಯಿ ಇಟ್ಕೊಂಡಿದ್ದೀರಾ? ತೊಗೊಂಬನ್ನಿ, ನಾನು ನಿಮ್ಮ ಗಾಡಿ ಕೊಡ್ತೀನಿ. ನಮ್ಮ ಚಾಮುಂಡಿ ಮೋಟರ್ಸ್ಗೆ ಬನ್ನಿ, ನಿಮ್ಗೆ 10,000ದಿಂದ ಗಾಡಿ ತೊಗೊಂಡೋಗಿ. ಕಡಿಮೆ ದುಡ್ಡಲ್ಲಿ ನಿಮಗೆ ಅತಿ ಹೆಚ್ಚಾಗಿ ಲಾಭ ಬೇಕಾ? ಈ ವಿಡಿಯೋ ನೀವು ಕೊನೆವರೆಗೂ ನೋಡಿದ್ರೆ ನಿಮಗೆ ಅತಿ ಹೆಚ್ಚಾಗಿ ಲಾಭ ಪಡಿತೀರಾ. 2025ರಲ್ಲಿ ಹೊಸದಾಗಿ ಲಾಂಚ್ ಆಗಿರೋ ಗಾಡಿ ಯಾವುದು ಅಂತ ಹೇಳಿದ್ರೆ ಅದೇ ನಮ್ಮ ಅಪೆ ಎಕ್ಸ್ಟ್ರಾ HT ಅಂದ್ರೆ ಏನು? CNG ವೆಹಿಕಲ್. CNG ವೆಹಿಕಲ್ ಅಂದ್ರೆ ಏನು? ಅತಿ ಹೆಚ್ಚು ಕಡಿಮೆ ದುಡ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು, ಅತಿ ಹೆಚ್ಚು ಲಾಭ ಪಡೆಯೋದು. ಅದೇ ನಮ್ಮ ಅಪೆ HT CNG. ಅತಿ ಹೆಚ್ಚು ಲಾಭ ನಿಮಗೆ ಗಳಿಸ್ಕೋಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ಕೊನೆವರೆಗೂ ನೋಡಿ. ಹಾಗಾಗಿ ನಾನು ನಿಮ್ಗೆ ಎಲ್ಲಾನು ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಲಾಭ ಅಂದ್ರೆ ಏನು? ಅದೇ ನಮ್ಮ ಅಪೆ ಎಕ್ಸ್ಟ್ರಾ HT CNG ಕಾರ್ಗೋ. ಮೊದಲನೇದು ಏನಂತ ಹೇಳಿದ್ರೆ ಅತಿ ಕಡಿಮೆ ಡೌನ್ ಪೇಮೆಂಟಲ್ಲಿ ನಿಮಗೆ ಗಾಡಿ ಸಿಗ್ತಾ ಇದೆ. ಅದರಿಂದ ಏನಾಗುತ್ತೆ, ನಿಮ್ಗೆ ಯಾವುದೇ ಥರ ಅಡಿಷನಲ್ ಸಾಲ ಇಲ್ದಿರ ಕಡಿಮೆ ಡೌನ್ ಪೇಮೆಂಟ್ ಮಾಡಿ ಅತಿ ಹೆಚ್ಚು ಲಾಭ ಪಡಿಬೋದು. ಎರಡನೇದಾಗಿ ನಿಮಗೆ 10,000 ಪ್ರತಿ 10,000 ಕಿಲೋಮೀಟರ್ಗೆ ನಿಮಗೆ ಆಯಿಲ್ ಸರ್ವಿಸಿಂಗ್ ಬರುತ್ತೆ. ಅದರಿಂದ ಕಾಸ್ಟ್ ಎಷ್ಟು ಬರುತ್ತೆ? ಕೇವಲ 1,500ರಿಂದ 1,800 ರೂಪಾಯಿ ಮಾತ್ರ. ಅದು ನಿಮಗೆ ಪ್ರತಿ 10,000 ಕಿಲೋಮೀಟರ್ಗೆ ಸರ್ವಿಸಿಂಗ್ ಬರುತ್ತೆ. ಮೂರನೇದಾಗಿ ಮೈಲೇಜ್ ಅಂದ್ರೆ ಮೈಲೇಜ್ ಕಿಂಗ್ ನಮ್ಮ ಅಪೆ ಸಿಟಿ HT CNG. ಮೈಲೇಜ್ ಎಷ್ಟು ಬರ್ಬೋದು ಅಂತ ತಿಳ್ಕೊಂಡಿದ್ದೀರಾ? 30ರಿಂದ 40 ಕಿಲೋಮೀಟರ್. ನಮ್ಮ ಅಪೆ ಆಟೋ 30ರಿಂದ 40 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಪ್ರತಿ ಕಿಲೋಮೀಟರ್ಗೆ ಕೇವಲ ಅಂದ್ರೆ ₹1.70 ಅಂದ್ರೆ ₹1.70 ಪರ್ ಕಿಲೋಮೀಟರ್ ಬರುತ್ತೆ. 1 ಕಿಲೋಮೀಟರ್ ಅಂದ್ರೆ ಎಷ್ಟು? ₹1.70 ಅಷ್ಟೇ. ಚಾಮುಂಡಿ ಮೋಟರ್ಸ್ ಎಲ್ಲಿದೆ ಅಂತ ತಿಳ್ಕೊಳ್ತೀರಾ? ಬೆಂಗಳೂರಲ್ಲಿದೆ. ಬೆಂಗಳೂರಲ್ಲಿ ಎಲ್ಲಿ? ಹೆಣ್ಣೂರು ಕ್ರಾಸ್ HBR ಲೇಔಟ್ ಅಲ್ಲಿ ಇದೆ ನಮ್ಮ ಶೋರೂಮ್. ನಮ್ಮ ದೂರವಾಣಿ ಸಂಖ್ಯೆ ನಿಮಗೆ ಸ್ಕ್ರೀನಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ. ನೀವು ಅದನ್ನ ಯಾವ ಟೈಮಲ್ಲಿ ಯಾವ ಗಳಿಗೆಗಳು ಬೇಕಾದ್ರೂ ನೀವು ನಮಗೆ ಕಾಲ್ ಮಾಡ್ಕೊಂಡು ಬರ್ಬೋದು. ಈ ವಿಡಿಯೋ ನೋಡ್ಕೊಂಡು ಬರೋದ್ರಿಂದ ನಮ್ಮ ಚಾಮುಂಡಿ ಮೋಟರ್ಸ್ ಅಲ್ಲಿ ಗಾಡಿ ತೊಗೊಳೋದ್ರಿಂದ ನಿಮ್ಗೆ ಏನು ಲಾಭ ಅಂತ ಕೇಳ್ತೀರಾ? ಅಡಿಷನಲ್ ಬೆನಿಫಿಟ್ ಏನಿದೆ ಅಂತ ಕೇಳ್ತಾ ಇದೀರಾ? ನಿಮ್ಮಲ್ಲಿ ತೊಗೊಂಡ್ರೆ ಏನಕ್ಕೆ ತಗೋಬೇಕು ಅಂತ ಕೇಳ್ತಾ ಇದೀರಾ? ಏನಂತ ಹೇಳ್ತೀನಿ ಕೇಳಿ. ನಾವು ನಮ್ಮಲ್ಲಿ ಗಾಡಿ ತೊಗೊಂಡ್ರೆ ನಿಮಗೆ ಪೋರ್ಟ್ ರೈಡಿನ ನಾವು ಫ್ರೀಯಾಗಿ ಮಾಡ್ಕೊಡ್ತೀವಿ. ಡೌಟ್ ಇರುತ್ತೆ, ಏನಂತ ಹೇಳಿದ್ರೆ CNG ಗಾಡಿಯಲ್ಲಿ ನಿಮಗೆ ಪಿಕಪ್ ಬರೋದಿಲ್ಲ ಅನ್ನೋದು. ಅದು ಖಂಡಿತವಾಗ್ಲೂ ಸುಳ್ಳು. ನೀವು ನಮ್ಮ ಗಾಡಿ ತೊಗೊಂಡ್ರೆ ನಮ್ಮದು 3 ವಾಲ್ವ್ ಇಂಜಿನ್ ಇರುತ್ತೆ, ಒರಿಜಿನಲ್ Piaggio ಇಟಲಿ ಇಂಜಿನ್ ಇರುತ್ತೆ, ಕಂಬಷನ್ ಜಾಸ್ತಿ ಇರುತ್ತೆ, ಪಿಕಪ್ ಜಾಸ್ತಿ ಇರುತ್ತೆ, ಮೈಲೇಜ್ ಜಾಸ್ತಿ ಇರುತ್ತೆ. ನಿಮಗೆ ಇದರಲ್ಲಿ 1000 kg ಹಾಕ್ಬೋದು. ಇದನ್ನ ನಾನು ಪ್ರೂವ್ ಮಾಡಿ ತೋರಿಸ್ಬೋದು. 1000 kg ಹಾಕಿ ನಿಮಗೆ ಯಾವುದೇ ಥರ ರೋಡಲ್ಲಿ ನಿಮಗೆ ಉಪಯೋಗಿಸ್ಬೋದು. ಗಾಡಿ ದಮ್ ಬಗ್ಗೆ ತಿಳ್ಕೊಬೇಕಾ? ಇಂಜಿನ್ ಬಗ್ಗೆ ತಿಳ್ಕೊಬೇಕಾ? ಇಲ್ಲಿ ನೋಡಿ, ನಮ್ಮ ಗಾಡಿ ಬಂದು ಒರಿಜಿನಲ್ Piaggio ಇಂಜಿನ್ ಇರುತ್ತೆ. ಇದರಲ್ಲಿದೆ ನೋಡಿ, ಈ ಲೋಗೋನೇ ನಮಗೆ ಮೇನ್ ಬ್ರ್ಯಾಂಡ್. Piaggio ಅಂತ ಹೇಳಿದ್ರೇ ಬ್ರ್ಯಾಂಡ್. ಇದು ಬಂದು ನಿಮಗೆ ಕಾಂಪಿಟೇಟರ್ ವೆಹಿಕಲ್ಸ್ ನೀವು ಚೆಕ್ ಮಾಡಿದ್ರೆ ನಮ್ಮದು 300cc ವೆಹಿಕಲ್ ಇಂಜಿನ್ ಬರುತ್ತೆ. 5 ಸ್ಪೀಡ್ ಗೇರ್ ಬಾಕ್ಸ್ ಇರುತ್ತೆ. ಕಾಂಪಿಟೇಟರ್ ವೆಹಿಕಲಲ್ಲಿ ಯಾವುದೇ ಥರ ನಿಮಗೆ ಈ ಥರ ECCಯಲ್ಲಿ ಈ ಗೇರ್ ಬಾಕ್ಸ್ ಇಂಜಿನಲ್ಲಿ ನಿಮಗೆ ಸಿಗೋದಿಲ್ಲ. ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಹೋಸ್ಟ್ ಶಮ್ಸ್. ಮತ್ತೊಮ್ಮೆ ಒಂದು ಸಾರಿ ಇವತ್ತಿನ ವಿಡಿಯೋ ನಿಮಗೋಸ್ಕರ ತುಂಬಾ ಸ್ಪೆಷಲ್ ಆಗ್ತಾ ಇದೆ ನಮ್ಮ ಆಟೋ ಚಾಲಕರವರಿಗೆ. ಸೊ ಏನಂತ ಹೇಳಿದರೆ, ತುಂಬ ಜನ ಕಂಪ್ಲೇಂಟ್ ಇತ್ತು, ಸರ್ ಗಾಡಿ ಮೈಲೇಜ್ ಬರಲ್ಲ, ನಮಗೆ ದುಡಿಮೆ ಕಮ್ಮಿ ಆಗಿದೆ ಅಂತ. ಸೊ ಆಲ್ ಬ್ರ್ಯಾಂಡ್ ನ್ಯೂ ಗಾಡಿ Piaggio ಕಂಪನಿಯದ್ದು ಹೊಸ ಗಾಡಿ ಲಾಂಚ್ ಆಗಿರುತ್ತೆ. ಈ ಗಾಡಿ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ಜೊತೆ ಇವರಿದ್ದಾರೆ. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಸರ್? ಈ ಗಾಡಿ ನಮ್ಮ ಆಟೋ ಡಿಪಾರ್ಟ್ಮೆಂಟ್, ನಮ್ಮ ಆಟೋ ಬ್ರದರ್ಸ್ ತಗೊಂಡ್ರೆ ಅವ್ರಿಗೆ ಏನು ಲಾಭ ಆಗುತ್ತೆ, ಮತ್ತು ಈ ಗಾಡಿ ಯಾವ ಇಯರಲ್ಲಿ ಲಾಂಚ್ ಆಗಿರೋದು? ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್, ನಾವು ಚಾಮುಂಡಿ ಮೋಟರ್ಸ್ ಬೆಂಗಳೂರಿಂದ ಇದು ನಾವು Piaggio ವೆಹಿಕಲ್ಸ್ ಆಥರೈಸ್ ಡೀಲರ್ ಆಗಿರ್ತೀವಿ. ನನ್ನ ಹೆಸರು ಅಶೋಕ್ ಅಂತ, ಇವರು ನಮ್ಮ ಕೊಲೀಗ್. ನನ್ನ ಹೆಸರು ಮೊಹಮ್ಮದ್ ಯೂಸಫ್ ಅಂತ. ಆ್ಯಕ್ಚುಲಿ ಈಗ ಇದು ಬಂದು ನಿಮಗೆ ಈಗೇನು ವೆಹಿಕಲ್ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಅಪೆ ಸಿಟಿ NXT ಪ್ಲಸ್ ಅಂತ ಹೇಳಿ. ಇದು 2025 ಮಾಡಲ್ಲು. ಇದರಲ್ಲಿ ನಿಮಗೆ ಬೇಸಿಕ್ ಅಂತ ಏನಂತ ಹೇಳಿದ್ರೆ, ವಿ ಆರ್ ದಿ ಫಸ್ಟ್, ಅಂದರೆ ನಾವೇ ಮೊದಲನೇದಾಗಿ ಗಾಡಿ ಆಟೋನ ಕಂಡುಹಿಡಿದವರೇ ನಮ್ಮ ಕಂಪ್ನಿಯವರು. ಆ ಕಂಪ್ನಿಯವರ ಹೆಸರೇ ಬಂದು Piaggio ಅಂತ ಇರುತ್ತೆ. ಇದು 1884 ವೆಹಿಕಲ್ಲು ಕಂಪ್ನೀಲಿ ಕಂಡುಹಿಡ್ದಿರೋ ವೆಹಿಕಲ್ಲು. ಅದಾದಮೇಲೆ ನಿಮಗೆ
ಏನು ಮಾಡಿಫಿಕೇಷನ್ಸು ಎಲ್ಲ ಚೇಂಜಸ್ ಆಗಿ ಸ್ಕೂಟರಿಂದ ಈಗ ಆಟೋ ಆಗಿ ಈಗ ಆಟೋ ಬಂದು ಲಾಂಚ್ ಆಗಿದೆ. ಇದು ಬಂದ್ಬಿಟ್ಟು 2025 ಮಾಡಲು ನ್ಯೂ ವೆಹಿಕಲ್ಲು. ಈಗ ನಾವು ಅಪೆಸಿಟಿ NXT ಪ್ಲಸ್ ಅನ್ನೋದು ಮುಂಚೆ ಅಪೆಸಿಟಿ ಆಗಿ ಗಾಡಿ ಇಂಟ್ರೊಡ್ಯೂಸ್ ಮಾಡಿದರು 2013 ಅದಾದಮೇಲೆ ಮಾಡಿಫಿಕೇಷನ್ ಆಗಿ 2 ಸತಿ ಫೇಸ್ ಲಿಫ್ಟ್ ಆಗಿತ್ತು. ಈಗ ಕಸ್ಟಮರ್ಗೆ ಏನೇನು ರಿಕ್ವೈರ್ಮೆಂಟ್ ಬೇಕಾಗಿದೆ ಅನ್ನೋದನ್ನು ತಿಳ್ಕೊಂಡು ಈಗ 2025 ಮಾಡಲಲ್ಲಿ ನಿಮಗೆ ಅದನ್ನು ಚೇಂಜಸ್ ಮಾಡಿ ಹೊಸ ಮಾಡಲ್ ಆಗಿ ಗಾಡಿ ಬಂದಿದೆ. ಅದು ಏನು ಚೇಂಜಸ್ ಆಗಿದೆ, ಈಗ ನಮ್ಮ ಹಳೆ ಕಸ್ಟಮರ್ಸು ಇದ್ದಾರೆ, ಹಳೆ ಕಸ್ಟಮರ್ಸು ತೊಗೊಂಡ್ರವ್ರಿಗೂ ಈ ಮಾಡಲ್ ಏನು ಚೇಂಜಸ್ ಆಗಿದೆ ಅಂತ ತಿಳ್ಕೊಬೇಕು ಅಂತ ಹೇಳಿದ್ರೆ ಈಗ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಬೇಕಾಗತ್ತೆ. ವಿಸಿಟ್ ಮಾಡಿದ್ರೇ ನಾವು ನಿಮಗೆ ಏನು ಚೇಂಜಸ್ ಆಗಿದೆ, ಏನು ನಿಮಗೆ ಉಪಯೋಗ ಆಗುತ್ತೆ, ಉಪಯೋಗ ಏನು ಆಗಲ್ಲ, ನಿಮ್ಗೆ ಯಾವ ಥರ ಬೆನಿಫಿಟಲ್ಲಿ ಗಾಡಿ ತೊಗೋಬೋದು, ಯಾವ ಡೌನ್ ಪೇಮೆಂಟಲ್ಲಿ ತೊಗೋಬೋದು, ಎಷ್ಟಲ್ಲಿ ತೊಗೋಬೋದು ಅನ್ನೋದು ನಿಮಗೆ ನಾನು ಸ್ಪೆಸಿಫಿಕಾಗಿ ಡೀಟೇಲ್ ಆಗಿ ಶೋರೂಮ್ ವಿಸಿಟ್ ಆದಾಗ ನಿಮಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ನಿಮಗೆ 100% ನಾನು ಗ್ಯಾರಂಟಿಯಾಗಿ ಹೇಳ್ಬೋದು ಏನಂತ ಹೇಳಿದ್ರೆ ಕಸ್ಟಮರ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಅನ್ನೋದನ್ನು ನಿಮಗೆ ಈ ಮಾಡಲಲ್ಲಿ ಚೇಂಜಸ್ ಆಗಿದೆ. ಅದು ನೀವು 100% ನೀವು ಗಾಡಿ ನೋಡಿದ ತಕ್ಷಣ ತುಂಬ ಇಷ್ಟಪಟ್ಟು ನೀವು ಗಾಡಿ ತೊಗೊತೀರಾ. ಓಕೆ, ಸೊ ಕಂಪ್ಲೀಟ್ ಡೀಟೇಲ್ಸ್ ಇನ್ನ ಗಾಡಿ ಬಗ್ಗೆ ತಿಳ್ಕೊಬೇಕು ಅಂತ ಅಂದರೆ ಇವ್ರು ಕೊಡೋ ಲೊಕೇಶನ್ ಕೆಳಗಡೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇವ್ರದ್ದು ಲೊಕೇಶನ್ ಹಾಗೂ ಜೊತೆಗೆ ನಿಮಗೆ ಸ್ಕ್ರೀನ್ ಮೇಲೆ ನಂಬರು ಕೂಡ ಕೊಟ್ಟಿದ್ದೀನಿ. ನೀವೇನಾದ್ರು ಗಾಡಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಬೇಕು ಅಂತ ಅಂದರೆ ಡೈರೆಕ್ಟಾಗಿ ಶೋರೂಮ್ನ ವಿಸಿಟ್ ಮಾಡಿದ್ರೆ ನನ್ನ ಪ್ರಕಾರ ತುಂಬ ಒಳ್ಳೆ ಕೆಲಸ ಅಂತ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಕೆಲವರು ನಾನು ನಿಮಗೆ ಬೇಸಿಕ್ ಡೀಟೇಲ್ಸ್ ನಾನು ನಿಮಗೆ ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ. ಲೈಕ್ ನಿಮಗೆ ಕಾಸ್ಟ್ ಏನು ಬೀಳ್ತದೆ, ಡೌನ್ ಪೇಮೆಂಟ್ ಎಷ್ಟು ಬೀಳ್ತದೆ, ನಿಮಗೆ ಗಾಡಿ ಮೈಲೇಜ್ ಎಷ್ಟು ಕೊಡ್ತದೆ, ಎಷ್ಟು ಲೀಟ್ರ್ CNG ಕೆಪಾಸಿಟಿ ಟ್ಯಾಂಕ್ ಬರ್ತದೆ, ಮತ್ತು ಈ ಗಾಡಿ ಪ್ರತಿ 1 ಕಿಲೋಮೀಟರ್ಗೆ ನಿಮಗೆ ಎಷ್ಟು ಮೈಲೇಜ್ ಬರ್ತದೆ, ಎಷ್ಟು ನಿಮಗೆ ದುಡಿಮೆ ಆಗುತ್ತೆ, ಅಂದರೆ ಎಷ್ಟು ಲಾಭ ಸಿಗುತ್ತೆ, ಪ್ರತಿಯೊಂದು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಮಾತ್ರ ಸ್ಕಿಪ್ ಮಾಡ್ದಲೆ ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ನಮ್ಮ ಆಟೋ ಚಾಲಕರಿಗೆ ತುಂಬಾ ಈ ವಿಡಿಯೋನ ಯೂಸ್ಫುಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಸ್ಟಾರ್ಟ್ ಮಾಡೋಣ, ದಯವಿಟ್ಟು ವಿಡಿಯೋ ಮಾತ್ರ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ. ಸರ್, ಮೊದಲನೇ ಕ್ವಶನ್, ಈ ಗಾಡಿ ಲಾಂಚ್ ಆಗಿ ಎಷ್ಟು ಟೈಮ್ ಆಗಿದೆ? ಓಕೆ, ಇದು NXT ಪ್ಲಸ್ ಬಂದು 2025 ಅಲ್ಲಿ ಲಾಂಚ್ ಆಗಿರೋದು. 2024 ಅಲ್ಲಿ NXT ಪ್ಲಸ್ ಬಂದಿದ್ದು. ಓಕೆ, ಈಗ 2025 ಅಲ್ಲಿ NXT ಪ್ಲಸ್ ಅಂತ ಬಂದಿದೆ. ಬಟ್ ಈಗ ಏನಂತ ಹೇಳಿದ್ರೆ ಆಸ್ ಪರ್ ಗವರ್ಮೆಂಟ್ ನಾರ್ಮ್ಸ್ ಪ್ರಕಾರ ಎಮಿಷನ್ ನಾರ್ಮ್ಸ್ ಪ್ಲಸ್ ನಿಮಗೆ ಕಸ್ಟಮರ್ಸ್ ಏನೇನೋ ಅಡಿಷನಲ್ ರಿಕ್ವೈರ್ಮೆಂಟ್ ಇತ್ತು ಅಂದ್ರೆ NXT ಪ್ಲಸ್ ಬಂದಾದ್ಮೇಲೆ ಅವ್ರಿಗೆ ಇನ್ನ ಅಡಿಷನಲ್ ಏನೇನು ರಿಕ್ವೈರ್ಮೆಂಟ್ ಇತ್ತು, ಏನೇನು ಬೇಕು ಅದನ್ನ ಮಾಡಿಫಿಕೇಶನ್ ಮಾಡಿ ಗಾಡಿ ಲಾಂಚ್ ಆಗಿದೆ. ಓಕೆ ಸರ್, ಈಗ ಮೊದಲನೇ ಕ್ವಶನ್ ನಂದು, ಈ ಗಾಡಿ ನಾನು ತಗೋತೀನಿ ಅಂತ ಅಂದ್ರೆ ಈ ಗಾಡಿಗೆ ನಾನು ಡೌನ್ ಪೇಮೆಂಟ್ ಮಿನಿಮಮ್ ಎಷ್ಟು ಕೊಡ್ಬೇಕಾಗುತ್ತೆ? ಸರ್, ನಿಮ್ಗೀಗ ಡೌನ್ ಪೇಮೆಂಟ್ ಅಂತ ಹೇಳಿದ್ರೆ ನಿಮ್ಗೆ ಸಿಬಿಲ್ ಸ್ವಂತ ಮನೆ ಇತ್ತು ಅಂದ್ರೆ ಮಿನಿಮಮ್ ಅಂದ್ರೆ ನಿಮಗೆ 10,000 to 15,000 rupeesಗೆ ನಿಮಗೆ ನಾನು ಈ ಗಾಡಿ ಡೆಲಿವರಿ ಕೊಡಬಹುದು. 10,000 ನನ್ನ ಹತ್ರ ಇದ್ರೂ ಕೂಡ ಗಾಡಿ ಸಿಗ್ಬೋದು. ಹೌದು, ಅದೇ ಕಂಡೀಷನ್ ಏನಂತ ಹೇಳಿದ್ರೆ ಸಿಬಿಲ್ ಚೆನ್ನಾಗಿರ್ಬೇಕು. ಏನಾದ್ರು ಸಿಬಿಲ್ ಚೆನ್ನಾಗಿದ್ದು ಸ್ವಂತ ಮನೆ ಇಲ್ಲ ಅಂತ ಹೇಳಿದ್ರು ನಿಮ್ಗೆ ಅರೌಂಡ್ 25,000 to 35,000 rupees ಡೌನ್ ಪೇಮೆಂಟ್ ಅಲ್ಲಿ ಮಾಡಬಹುದು. ಇಲ್ಲ ನಮ್ದು ಸಿಬಿಲ್ಲೇ ಪ್ರಾಬ್ಲಮ್ ಇದೆ, ನಮ್ದು ಗಾಡಿ ತಗೊಳಕ್ಕೆ ಆಗಲ್ಲ ಅನ್ನೋರು ಬಂದ್ರು ನಿಮ್ಗೆ ಖಂಡಿತವಾಗಿ ಲೋನ್ ಮಾಡ್ಕೊಡ್ತೀವಿ, ಬಟ್ ಸ್ವಲ್ಪ ಹೆಚ್ಚಾಗಿ ನೀವು ಡೌನ್ ಪೇಮೆಂಟ್ ಕಟ್ಟಬೇಕಾಗುತ್ತೆ. ಸೊ ಹೇಳೋದು ಅರ್ಥ ಏನಂತ ಅಂದ್ರೆ ನಿಮ್ಮ ಹತ್ರ ಆಗಿದಷ್ಟು ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ ನಿಮಗೆ ತುಂಬಾನೇ ಲಾಭ ಆಗುತ್ತೆ. ಸಿಬಿಲ್ ಸ್ಕೋರ್ ಇಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ ಅಂತೂ ಆಗೇ ಆಗುತ್ತೆ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ನಾನು ನಿಮಗೆ ಯಾವಾಗಲೂ ಹೇಳ್ತಾನೆ ಇರ್ತೀನಿ, ಅಕಸ್ಮಾತ್ ನೀವು ಲೋನ್ಗೆ ಹೋಗ್ತೀನಿ ಅಂತ ಇರೋರು ಏನಾರ ಗಾಡಿ ತಗೋಬೇಕು ಅಂತ ಇದ್ರೆ ಸ್ವಲ್ಪ ಲೋನ್ ಆಗೋ ಕಷ್ಟ ಆಗುತ್ತೆ, ಬಟ್ ಇಂಪಾಸಿಬಲ್ ಅಂತೂ ಅಲ್ಲ, ಹಾಗೆ ಆಗುತ್ತೆ. ಬಟ್ ಆಗದಷ್ಟು ಸಿಬಿಲ್ ಉಳಿಸ್ಕೊಂಡ್ರೆ ನಿಮಗೆ ಫ್ಯೂಚರ್ ಅಲ್ಲಿ ತುಂಬಾನೇ ಲಾಭ ಆಗುತ್ತೆ. ಈಗ ನೀವು ಫೈನಾನ್ಸ್ ತಗೊಳ್ಳೋದ್ರಿಂದ ಅಡಿಷನಲ್ ಬೆನಿಫಿಟ್ಸ್ ಅಂದ್ರೆ ಹೊಸ ಮಾಡೆಲ್ ಜನವರಿ ಆದ್ಮೇಲೆ ನಮ್ಗೆ ಏನು ಲಾಂಚ್ ಆಗಿದೆ ಅಲ್ಲ ಈ ಮಾಡೆಲ್ ಅಲ್ಲಿ, ಅದ್ರಲ್ಲಿ ನಿಮ್ಗೆ ಏನು ಅಡಿಷನಲ್ ಕಸ್ಟಮರ್ಗೆ ಏನು ಅಡಿಷನಲ್ ಬೆನಿಫಿಟ್ ಫೈನಾನ್ಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಕಸ್ಟಮರ್ಸ್ಗೆ ಏನಾಗುತ್ತೆ ಎವ್ರಿ ಮಂತ್ EMI ಪೇಮೆಂಟ್ ಮಾಡಕ್ಕಾಗತ್ತೆ. ಈಗ ಅವ್ರಿಗೆ ಅಡಿಷನಲ್ ಆಗಿ ನಿಮ್ಗೆ ಕೆಲವು ಕಸ್ಟಮರ್ ಏನ್ ಮಾಡಿರ್ತಾರೆ, ಹ್ಯಾಂಡ್ ಲೋನ್ ಅಂದ್ರೆ ಹೊರಗಡೆ ಲೋನ್ ತಗೊಂಡಿರ್ತಾರೆ, ಅದನ್ನ ಅವರು ವಾರ ಕಟ್ಟೋದಿರುತ್ತೆ. ಅದೇ ತರ ಆ ಆಪ್ಷನ್ ಅಲ್ಲೂ ನಮ್ಗೆ ಏನ್ ತಗೊಂಡಿರ್ತಾರಲ್ಲ ಅದರಲ್ಲಿ ವಾರ ಕಟ್ಟೋದು ಆಪ್ಷನ್ಸ್ ಇದೆ. ಇಲ್ಲ ನೀವು ಡೈಲಿ ಕಟ್ಕೊಂಡು ಹೋಗ್ತೀರಾ, ಡೈಲಿ ಕಟ್ಟೋದು ಇರುತ್ತೆ, 250 ಇಂದ 300 rupees ನಿಮಗೆ ಡೈಲಿ ಕಟ್ಟೋದಿರುತ್ತೆ. ಇಲ್ಲ ನೀವು ಮಂತ್ಲಿ ಒಂದ್ಸೇ EMI ಪೇಮೆಂಟ್ ಮಾಡ್ತೀರಾ ಅಂತ ಹೇಳಿದ್ರೆ ಆ ಮಂತ್ಲಿ ಆಗಿ EMIಗೂ ಪೇಮೆಂಟ್ ಮಾಡ್ಬೋದು. ಅರೌಂಡ್ 8,000 ಇಂದ 9,500 ವರೆಗೂ EMI ವೇರಿಯೇಷನ್ಸ್ ಇರುತ್ತೆ. ಓಕೆ, 8,000 to 9,000 ರೂಪಾಯಿ ಪ್ರತಿ ತಿಂಗಳು EMI ಬೀಳುತ್ತೆ. ಸಪೋಸ್ ಈಗ ವಾರದಲ್ಲಿ ಕಟ್ತೀರಾ ಅಂತ ಹೇಳಿದ್ರೆ ವಾರದಲ್ಲೂ ಕಟ್ಬೋದು. ಓಕೆ, ದಿನಕ್ಕೆ ಕಟ್ತೀರಾ ಅಂತ ಹೇಳಿದ್ರೆ ದಿನಕ್ಕೂ ಕಟ್ಬೋದು. ಓಕೆ, ದಿನಕ್ಕೆ ಅಂತ ಹೇಳಿದ್ರೆ ಯಾವ ರೀತಿ ಸರ್ ಪೇಮೆಂಟ್ ಹೇಗೆ ಮಾಡಬೇಕು? 50 rupees ಇಂದ 300 rupees ಪೇಮೆಂಟ್ ಮಾಡ್ಬೇಕಾಗತ್ತೆ. ಅದು ನೀವು ಅವ್ರೇನ್ ಫೋನ್ ಪೇ, ಗೂಗಲ್ ಪೇ ಏನಿರುತ್ತೆ ಅದರಿಂದ ಡೈರೆಕ್ಟ್ ಆಗಿ ಫೈನಾನ್ಸ್ ಲಿಂಕ್ ಇರುತ್ತೆ, ಆ ಫೈನಾನ್ಸ್ ಅವರಿಗೆ ಪೇಮೆಂಟ್ ಮಾಡ್ಕೋಬಹುದು. ಸೊ ಓಕೆ, ಬಂಧುಗಳೇ ಕೇಳಿದ್ರಲ್ಲ, ಸಪೋಸ್ ಈಗ ನೀವು ಯಾರು ಡೈರೆಕ್ಟ್ ಓನರ್ ಗಾಡಿ ಇರ್ತದೆ, ಸರ್ ನಮಗೆ ಬಾಡಿಗೆ ಕೊಡಿ, ದಿನಕ್ಕೆ ನಾವು ಇಷ್ಟು ಕಟ್ಕೊಂಡು ಹೋಗ್ತೀನಿ ಅಂತ ಅಂದ್ರೆ ನೀವು ಅವ್ರ ಹತ್ರ 10 ವರ್ಷ ಗೆದ್ರು ಕೂಡ ಆ ಗಾಡಿ ನಿಮ್ದಂತೂ ಸ್ವಂತ ಆಗಲ್ಲ. ಸೊ ಅದೇ ದುಡ್ಡು ನೀವು ನಿಮ್ ಗಾಡಿ ಸ್ವಂತ ಮಾಡ್ಕೋಬೇಕು ಅಂತ ಅಂದ್ರೆ ಅವ್ರಿಗೆ ಓನರ್ಗೆ ನೀವು ಏನ್ ಡೈರೆಕ್ಟ್ ಆಗಿ ನೀವು 200 ರೂಪಾಯಿ, 250 ರೂಪಾಯಿ, 300 ರೂಪಾಯಿ ಏನು ಅವ್ರಿಗೆ ಗಾಡಿಗೆ ಬಾಡಿಗೆ ಅಂತ ಕಟ್ಟಿ
ಬಾಡಿಗೆಗೆ ಗಾಡಿ ಓಡಿಸ್ಕೊಂಡಿರ್ತೀರಾ ಅದೆಲ್ಲ ಬಿಟ್ಟು ನೀವು ನಿಮ್ಮ ಸ್ವಂತ ಗಾಡಿ ಮಾಡಬೇಕು ಅಂತ ಏನಾರ ಉದ್ದೇಶ ನಿಮ್ದಿದ್ರೆ ಅದೇ ದುಡ್ಡು ನೀವು ಡೈರೆಕ್ಟ್ ಶೋರೂಮ್ ಅವ್ರನ್ನ ಕಟ್ಟಿದ್ರೆ ಇದೇ ಗಾಡಿ ನಿಮ್ದು ಸ್ವಂತ ಆಗಕ್ಕೆ ತುಂಬಾನೇ ಸಾಧ್ಯ ಇರುತ್ತೆ. ಯಾಕಂತ ಹೇಳಿದ್ರೆ ಈಗ ನೀವು ಅದೇ ದುಡ್ಡು ಅವ್ರಿಗೆ ಕಟ್ಟೋ ದುಡ್ಡು ಡೈರೆಕ್ಟ್ ಆಗಿ ನೀವು ಕಂಪನಿ ಅವ್ರಿಗೆ ಕೊಟ್ರೆ ಇದೇ ಗಾಡಿ ಕೆಲವು ವರ್ಷದಲ್ಲಿ ನಿಮ್ದು ಸ್ವಂತ ಆಗ್ಬಿಡ್ತದೆ ಅಲ್ವಾ? ಅಲ್ಲ ಸರ್? ಸೊ ಈಗ ಈ ಗಾಡಿ ನನಗೆ 1 ಕಿಲೋಮೀಟರ್ಗೆ ನಾನು ಮೈಲೇಜ್ ಚೆಕ್ ಮಾಡ್ತೀನಿ ಅಂತ ಹೇಳಿದ್ರೆ CNG ಫಸ್ಟ್ ಆಫ್ ಆಲ್ CNG ಟ್ಯಾಂಕ್ಗೆ ಹೋಗ್ತೀನಿ, ಎಷ್ಟು ಟ್ಯಾಂಕ್ ಕೆಪಾಸಿಟಿ ಬರುತ್ತೆ? CNG ಟ್ಯಾಂಕ್ ಬಂದು ನಿಮ್ಗೆ ಕಾಂಪಿಟೇಟರ್ ವೆಹಿಕಲ್ ಎಲ್ಲ ನೋಡಿದ್ರೆ ನಿಮ್ಗೆ 4 kgs 4.5 kgs ಇರುತ್ತೆ. ನಮ್ಮ ವೆಹಿಕಲ್ ಅಲ್ಲಿ ಬಂದು ನಿಮ್ಗೆ 6.5 kgs ಟ್ಯಾಂಕ್ ಬರುತ್ತೆ. ಅಂದ್ರೆ ಬೇರೆ ಬ್ರ್ಯಾಂಡ್ ಆಟೋದಲ್ಲಿ ಬರೀ 4.5 kg ಮಾತ್ರ ಸಿಗುತ್ತೆ. ಅದೇ CNG ಇದರಲ್ಲಿ 6 kg ತನಕ ಹಿಡಿಯುತ್ತೆ. 6.5 kg ಟ್ಯಾಂಕ್ ಬರುತ್ತೆ. ಅದ್ರಲ್ಲಿ ಫಿಲ್ ಮಾಡಿದಾಗ ನಿಮ್ಗೆ 6 kg ವರೆಗೂ ನಿಮ್ಗೆ CNG ಫಿಲ್ ಆಗುತ್ತೆ. ಓಕೆ, ಈಗ ಮೈಲೇಜ್ ಬಗ್ಗೆ ಮಾತಾಡಬೇಕು ಅಂತ ಮೈಲೇಜ್ ಅಂತ ಹೇಳಿದ್ರೆ ನಿಮ್ಗೆ ಕಂಪ್ನಿಯವರು ಬಂದು ನಿಮ್ಗೆ 50 ಕಿಲೋಮೀಟರ್ಸ್, ಬಟ್ 50 ಕಿಲೋಮೀಟರ್ಸ್ ಕಸ್ಟಮರ್ಸ್ ಬಂದಿರೋರು ಇದ್ದಾರೆ. ಅಂದ್ರೆ ನೀವು ಹೇಗೆ ಡ್ರೈವಿಂಗ್ ಕಂಡೀಷನ್ ಮಾಡ್ತೀರಾ, ಟೈಮ್ ಟು ಟೈಮ್ ಹೇಗೆ ಸರ್ವಿಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಅದು ಮುಖ್ಯ. ನಿಮ್ಗೆ ಫಸ್ಟ್ ಕೇಸ್ ಇಲ್ಲ ನಾರ್ಮಲ್ ಸರ್ವಿಸ್ ಮಾಡ್ಕೊಂಡು ಉಪಯೋಗಿಸ್ತೀರಾ ಅಂತ ಹೇಳಿದ್ರು ನಿಮ್ಗೆ 40 ಕಿಲೋಮೀಟರ್ ಅದು ಮಿನಿಮಮ್ ಬಂದೇ ಬರುತ್ತೆ. ಒಂದು ಫಸ್ಟ್ ಸೆಕೆಂಡ್ ಸರ್ವಿಸ್ ಆಗಿದ ತಕ್ಷಣ ಆಟೋಮೆಟಿಕ್ 40+ ನಿಮ್ಗೆ ಮೈಲೇಜ್ ಅಂತ ಖಂಡಿತವಾಗ್ಲೂ ಬರುತ್ತೆ. ಓಕೆ ಸರ್, ಈಗ ಕಾಸ್ಟ್ ಬಗ್ಗೆ ಮಾತಾಡೋಣ. ಈಗ 1 ಕಿಲೋಮೀಟರ್ಗೆ ನನಗೆ ಈ ಗಾಡಿ ಓಡಿಸಿದ್ರೆ 1 ಕಿಲೋಮೀಟರ್ಗೆ ನಿಮಗೆ ಎಷ್ಟು ಕಾಸ್ಟ್ ಬೀಳುತ್ತೆ? ಸರ್ ಈಗ ನಿಮ್ಗೆ ಅಪ್ರಾಕ್ಸಿಮೇಟ್ ಆಗಿ ಅಂತ ಹೇಳಿದ್ರೆ ನಿಮ್ಗೆ CNG ಕಾಸ್ಟ್ ಇವಾಗಿನ ಬೆಲೆ ಬಂದು ನಿಮ್ಗೆ ಅರೌಂಡ್ 85 to 90 rupees ಇದೆ. ಹೌದು, ಅದ್ರಲ್ಲಿ ನಿಮ್ಗೆ ಪರ್ ಕಿಲೋಮೀಟರ್ಸ್ ಅಂತ ಹೇಳಿದ್ರೆ ನಿಮ್ಗೆ ₹1.65 ಬರುತ್ತೆ. ₹1.65 ಬರುತ್ತೆ 1 ಕಿಲೋಮೀಟರ್. ಈ ಗಾಡಿ ಓಡಿಸಿದ್ರೆ ನಿಮ್ಗೆ ₹1.65 ₹1.70 ನಿಮ್ಗೆ ಕಾಸ್ಟ್ ಬೀಳುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಸರ್, ಈಗ ಈ ಗಾಡಿ ಸರ್ವಿಸ್ ವಾರಂಟಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ಎಷ್ಟು ಕಿಲೋಮೀಟರ್ ಕೊಡ್ತೀರಾ? ಯಾವ ರೀತಿ ಸರ್ವಿಸ್ ವಾರಂಟಿ? ಸರ್ ಸರ್ವಿಸ್ ವಾರಂಟಿ ಫಸ್ಟ್ ಆಗಿ ನಿಮ್ಗೆ ಏನಂತ ಹೇಳಿದ್ರೆ ನಮ್ದ್ರಲ್ಲಿ ಬಂದು 6 ಸರ್ವಿಸ್, ಹೊಸ ಗಾಡಿಗೆ ಬಂದು ನಿಮ್ಗೆ 6 ಫ್ರೀ ಸರ್ವಿಸ್ ಇರುತ್ತೆ. ಅದರಲ್ಲಿ ಲೇಬರ್ ಮತ್ತೆ ವಾಷಿಂಗ್ ಏನಿರುತ್ತೆ ಅದು ಫ್ರೀ ಸರ್ವಿಸ್ ಇರುತ್ತೆ. ಕನ್ಸೂಮಬಲ್ಸ್ ಏನಿರುತ್ತೆ ಅದು ಚಾರ್ಜ್ ಮಾಡ್ತೀವಿ. ಪ್ಲಸ್ ಅದರಲ್ಲಿ ನಿಮಗೆ ಅಡಿಷನಲ್ ಬೆನಿಫಿಟ್ಸ್, ಅಡಿಷನಲ್ ಡಿಸ್ಕೌಂಟ್ಸ್ ಇರುತ್ತೆ. ಓಕೆ, ಅದರಲ್ಲಿ ಈ ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಈ ಚಾನಲ್ ಅಲ್ಲಿ ಈ ವಿಡಿಯೋ ನೋಡ್ಕೊಂಡ್ ಬಂದ್ರೆ ಅಡಿಷನಲ್ ಏನ್ ಬೆನಿಫಿಟ್ ಇದೆ ಅನ್ನೋದನ್ನ ನಾನು ಲಾಸ್ಟ್ ತಿಳಿಸ್ಕೊಡ್ತೀನಿ. ಅದನ್ನ ಅದ್ರ ಬಗ್ಗೆ ನಿಮ್ ಕಡೆಯಿಂದ ಏನ್ ಕಸ್ಟಮರ್ಸ್ ಏನ್ ರೆಫರ್ ಆಗಿ ಬರುತ್ತೆ, ನಿಮ್ ಥ್ರೂ ಚಾನಲ್ ಏನ್ ಬರುತ್ತೆ ಅದು ನಿಮ್ಗೆ ಅಡಿಷನಲ್ ಬೆನಿಫಿಟ್ ಏನಿದೆ ಅಂತ ನಿಮ್ಗೆ ಅದು ಅಡಿಷನಲ್ ಮಾಡ್ಕೊಡ್ತೀನಿ. ಅಂದ್ರೆ ಅರ್ಥ ಆಯ್ತಲ್ಲ, ಇವ್ರು ಹೇಳ್ತಿರೋದು ಏನಂತ ಅಂದ್ರೆ ಚಾನಲ್ ಮುಖಾಂತರ. ಸರ್ ಈಗ ನಾವು ನಿಮ್ಮ ಗಮನಕ್ಕೆ ಚಾನಲ್ ನೋಡಿದ್ವಿ, ಅವ್ರ ವಿಡಿಯೋದಲ್ಲಿ ಇವೆಷ್ಟೆಲ್ಲ ನೀವೆಲ್ಲ ಡೀಟೇಲ್ಸ್ ಕೊಟ್ಟಿದ್ರಲ್ಲ, ಸೊ ನಮ್ಮ ಚಾನಲ್ ಮುಖಾಂತರ ಬರೋರಿಗೆ ಏನೋ ಅಡಿಷನಲ್ ಬೆನಿಫಿಟ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದು ಏನಂತ ಇಲ್ಲಿ ಬಂದು ಕೇಳಿದ್ರೆ ಮಾತ್ರ ಅದು ಇಲ್ಲಿ ಹೇಳ್ತೀರಾ? ಖಂಡಿತವಾಗ್ಲೂ ನಿಮ್ಗೆ ಈ ವಿಡಿಯೋ ಮುಗಿಯೋಷ್ಟಾದ್ರೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದು ಏನು ಅನ್ನೋದ ನಿಮ್ಗೆ ಲಾಸ್ಟ್ ಅಲ್ಲಿ ತಿಳಿಸ್ಕೊಡ್ತೀನಿ. ಈಗಲೇ ಹೇಳಿದ್ರೆ ನಿಮ್ಗೆ ಏನೋ ವಿಡಿಯೋನು ಯಾರು ಅಷ್ಟು ಜಾಸ್ತಿ ಪೂರ್ತಿಯಾಗಿ ನೋಡೋದಿಲ್ಲ, ಏನು ಅನ್ನೋದು ಕ್ಯೂರಿಯಾಸಿಟಿ ಇರಬೇಕು. ಹಾಗಾಗಿ ನಾನು ಇದನ್ನ ನಿಮ್ಗೆ ಲಾಸ್ಟ್ ಅಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಈ ಗಾಡಿನ ತಗೋತೀನಿ ಅಂತ ಅಂದ್ರೆ ಈ ಗಾಡಿಲಿ ಏನೇನ್ ಫೀಚರ್ಸ್ ಬರುತ್ತೆ ಅಂತ ಅದನ್ನು ಕೂಡ ನಾನು ತಿಳ್ಕೊಬೇಕು ಅಲ್ಲ? ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಡಿ ಸರ್. ಈಗ ಏನಂತ ಹೇಳಿದ್ರೆ ಇದು ನಿಮ್ಗೆ ನಾನು ಆಗ್ಲೇ ತಿಳಿದ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಾಗೆ ಇದು ಬಂದ್ಬಿಟ್ಟು ನಿಮ್ಗೆ ಏರೋಡೈನಮಿಕ್ ಇಟಾಲಿಯನ್ ಇಂಜಿನ್ ಇರುತ್ತೆ. ಓಕೆ, ಇಟಾಲಿಯನ್ ಡಿಸೈನ್ ಇರುತ್ತೆ. ಹಾಗಾಗಿ ನಿಮ್ಗೆ ಬೇರೆ ಕಾಂಪಿಟೇಟರ್ಗೂ ನಮ್ಮ ಪ್ರಾಡಕ್ಟ್ಗೂ ಏನ್ ಡಿಫ್ರೆನ್ಸ್, ವ್ಯತ್ಯಾಸ ಏನಿದೆ, ನಮ್ಮ ಗಾಡಿ ಏನಕ್ಕೆ ತಗೋಬೇಕು ಅನ್ನೋದನ್ನ ನಾನು ನಿಮ್ಗೆ ಅದನ್ನ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಇದು ಬಂದು ನಿಮ್ಗೆ ಇದರಲ್ಲಿ ಏನು ಚಾರ್ಸಿ ಇದೆಯಲ್ಲ, ಇದು ಬಂದು ನಿಮ್ಗೆ ಮೊನೋಕಾಕ್ ಚಾರ್ಸಿ ಅಂತ ಹೇಳ್ತಾರೆ. ಮೊನೋಕಾಕ್ ಚಾರ್ಸಿ ಅಂದ್ರೆ ಏನು ಡಿಫ್ರೆನ್ಸ್ ಏನಿದೆ ಅಂತ ಹೇಳಿದ್ರೆ ನಿಮ್ಗೆ ಫ್ರಂಟ್ ಇಂದ ಲಾಸ್ಟ್ ವರ್ಗೂ ನಿಮ್ಗೆ ಒಂದೇ ಸ್ಟೀಲ್ ಅಲ್ಲಿ ಒಂದೇ ಮೋಲ್ಡ್ ಇರುತ್ತೆ. ಸಿಂಗಲ್ ಮೋಲ್ಡ್ ಅಲ್ಲಿ ಬಿಲ್ಟ್ ಆಗಿದೆ. ಸಿಂಗಲ್ ಮೋಲ್ಡ್ ಅಲ್ಲಿ. ಹೌದು, ಚಾರ್ಸಿ ಬಂದು ನಿಮ್ಗೆ ಸಿಂಗಲ್ ಮೋಲ್ಡ್ ಅಲ್ಲಿ ಇರುತ್ತೆ. ಇಲ್ಲಿ ಯಾವುದೇ ತರ ನಿಮ್ಗೆ ಮಧ್ಯ ಕಟ್ ಮಾಡಿ ವೆಲ್ಡ್ ಮಾಡಿರೋದು ಆ ತರದ ನಿಮ್ಗೆ ಇರೋದಿಲ್ಲ. ಅದರಿಂದ ಏನ್ ಬೆನಿಫಿಟ್ ಏನಿದೆ, ಅಡ್ವಾಂಟೇಜ್ ಏನಿದೆ ಅಂತ ಹೇಳಿದ್ರೆ ನಿಮ್ಗೆ ಇದು ಬಾಡಿ ಬಂದು ಬೇಗ ರಸ್ಟ್ ಹಿಡಿಯೋದಿಲ್ಲ. ಒಂದು ಎರಡನೇದು ಬಂದು ನಿಮ್ಗೆ ಯಾವುದೇ ತರ ಡ್ಯಾಮೇಜಸ್ ಆದ್ರೂ ನಿಮ್ಗೆ ಅದನ್ನ ಈಸಿಲಿ ರಿಪೇರ್ ಮಾಡ್ಕೋಬಹುದು. ರೀಪ್ಲೇಸ್ಮೆಂಟ್ ಮಾಡೋದಕ್ಕಿಂತ ಈಸಿ ರಿಪೇರ್ ಆಗುತ್ತೆ. ಹೌದು. ಪ್ಲಸ್ ಇದ್ರಲ್ಲಿ ನಿಮ್ಗೆ ವಾರಂಟಿ ಅಂತ ಹೇಳಿದ್ರೆ 3 years ಚಾರ್ಸಿ ವಾರಂಟಿ ಇರುತ್ತೆ. ಇಂಜಿನ್ಗೆ ಮತ್ತೆ ಚಾರ್ಸಿಗೆ ಬಂದು 3 years ವಾರಂಟಿ ಇರುತ್ತೆ. ಇಂಜಿನ್ಗೆ ಬಂದು ನಿಮ್ಗೆ 1 lakh kilometers ವರೆಗೂ 3 years ಆರ್ ಎಲ್ಸ್ 1 lakh kilometers ವರೆಗೂ ನಿಮ್ಗೆ ವಾರಂಟಿ ಇರುತ್ತೆ. ಇದ್ರಲ್ಲಿ ನಿಮ್ಗೆ ಇಂಜಿನ್ ಸ್ಪೆಸಿಫಿಕೇಶನ್ಸ್ ಬಗ್ಗೆ ನಿಮ್ಗೆ ಅಡಿಷನಲ್ ಆಗಿ ಏನ್ ತಿಳ್ಕೊಬೇಕು ಅಂದ್ರೆ ನಮ್ದು ಬಂದು 230cc ಇಂಜಿನ್ ಇರುತ್ತೆ. 230cc? ಹೌದು, 230cc ಇರುತ್ತೆ. 230cc ಇರುತ್ತೆ. ನಿಮ್ಗೆ ಕಾಂಪಿಟೇಟರ್ಸ್ ಬಂದು ಈ ಸಿಸಿ ಆಗಿ ಈ ಪವರ್ ಅಲ್ಲಿ ನಿಮ್ಗೆ ಯಾವ ಗಾಡಿ ಇಲ್ಲ. ಪವರ್ ಜಾಸ್ತಿ ಇರುತ್ತೆ ಅಂತ ಹೇಳ್ತೀರಾ? ಪವರ್ ಜಾಸ್ತಿ ಇರುತ್ತೆ. ಪ್ಲಸ್ ನಮ್ದು ಇದು ಅಲ್ಯೂಮಿನಿಯಂ ಇಂಜಿನ್ ಇರುತ್ತೆ. ಬೇರೆ ಕಾಂಪಿಟೇಟರ್ ಬಂದು ಅಲ್ಯೂಮಿನಿಯಂ ಮತ್ತು ಸ್ಟೀಲ್ ಇಂಜಿನ್ ಇರುತ್ತೆ, ವಾಟರ್ ಕೂಲ್ಡ್ ಇಂಜಿನ್ ಇರುತ್ತೆ. ಆಯ್ತಾ, ನಮ್ದು ಏರ್ ಕೂಲ್ಡ್ ಇಂಜಿನ್ ಇರುತ್ತೆ. ಪ್ಲಸ್ ಇದರಲ್ಲಿ ಟೋಟಲ್ ಅಲ್ಯೂಮಿನಿಯಂ ಇಂಜಿನ್ ಇರುತ್ತೆ. ಹಾಗಾಗಿ ನಿಮ್ಗೆ ಎಷ್ಟೇ ಬೇಗ ಹೀಟ್ ಆದ್ರೂ ಅಷ್ಟೇ ಬೇಗ ಕೂಲ್ ಆಗುತ್ತೆ. ಕೂಲ್ ಆಗೋದಕ್ಕೆ ನಿಮ್ಗೆ ಅಡಿಷನಲ್ ಬೆನಿಫಿಟ್ ಏನಿದೆ ಅಂತ ಹೇಳಿದ್ರೆ ನಿಮ್ಗೆ ಅಡಿಷನಲ್ ಆಗಿ ಇಂಜಿನ್ ಜೊತೆಗೆ ಫ್ಯಾನ್ ಮೌಂಟ್ ಆಗಿರುತ್ತೆ.
ಅದು ಯಾವಾಗ ಇಂಜಿನ್ ಹೀಟ್ ಆಗುತ್ತೋ ಆಟೋಮೆಟಿಕ್ ಆಗಿ ನಿಮ್ಗೆ ಇಂಜಿನ್ ಆಟೋಮೆಟಿಕ್ ಫ್ಯಾನ್ ರನ್ ಆಗಿ ಕೂಲ್ ಆಗುತ್ತೆ. ಓಕೆ. ಇದರಲ್ಲಿ ಬಂದು ನಿಮ್ಗೆ ನಮ್ದು ಈ ಟೋಟಲ್ ಇಟಾಲಿಯನ್ ಒರಿಜಿನಲ್ ಪಿಯಾಜೋ ಇಂಜಿನ್ ಇರುತ್ತೆ. ಇದರಲ್ಲಿ ಇನ್ನೊಂದು ಏನಂದ್ರೆ ನಮ್ದು 3 ವಾಲ್ವ್ ಇಂಜಿನ್ ಇರುತ್ತೆ. 3 ವಾಲ್ವ್ ಇಂಜಿನ್ ಅಡಿಷನಲ್ ಬೆನಿಫಿಟ್ ಏನಿದೆ ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ಕಂಪ್ರೆಷನ್ ಇಂಜಿನ್ ಆಯಿಲ್ ಅಂದ್ರೆ ಫ್ಯೂಲ್ ಕನ್ಸಂಪ್ಷನ್ ಏನಿರುತ್ತೆ ಅದನ್ನ ಬೇಗ ಜಾಸ್ತಿ ಬರ್ನ್ ಆಗಿ ನಿಮ್ಗೆ ಎಫಿಷಿಯನ್ಸಿ ಜಾಸ್ತಿ ಕೊಡುತ್ತೆ. ಓಕೆ. ಈಗ ಮೈಲೇಜ್ ಎಷ್ಟು ಅಂತ ಹೇಳಿದ್ರದ್ದು ಸರ್? ಇದ್ರಲ್ಲಿ ನಿಮ್ಗೆ ಕಂಪ್ನಿ ಕ್ಲೈಮ್ ಮಾಡೋದು ಒಂದು 50 ಕಿಲೋಮೀಟರ್ ಇರುತ್ತೆ. ಬಟ್ ಕಸ್ಟಮರ್ಸ್ಗೂ ನಿಮ್ಗೆ ಕಸ್ಟಮರ್ ಫೀಡ್ಬ್ಯಾಕ್ ಏನಿದೆ ಅರೌಂಡ್ 45 to 50 ಕಿಲೋಮೀಟರ್ಸ್ ಇರುತ್ತೆ. ಇದರಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ಈಗ ರೀಸೆಂಟ್ ಆಗಿ ನೋಡಿದಾಗೆ ನಮ್ಗೆ ಒಂದು ವಿಡಿಯೋ ವೈರಲ್ ಆಗಿತ್ತು. ನಮ್ಮ ಕಸ್ಟಮರ್ ಒಬ್ರು ಇದೇ ವೆಹಿಕಲ್ ತಗೊಂಡು ಅಂದ್ರೆ ಅಪೆಸಿಟಿ NXT ಪ್ಲಸ್ ವೆಹಿಕಲ್ ತಗೊಂಡು ಇಲ್ಲಿಂದ ಪ್ರಯಾಗ್ರಾಜ್ ಹೋಗಿ ಕಂಟಿನ್ಯೂಸ್ ಆಗಿ ಅರೌಂಡ್ 4700 ಕಿಲೋಮೀಟರ್ಸ್ ಪ್ಲಸ್ ವೆಹಿಕಲ್ ರನ್ ಮಾಡ್ಕೊಂಡು ಉಪಯೋಗಿಸ್ಕೊಂಡು ತೊಗೊಂಬಂದಾರೆ. ಅವ್ರಿಗೆ ಯಾವುದೇ ತರ ಪ್ರಾಬ್ಲಮ್ಸ್ ಆಗಿಲ್ಲ. ಬೇಕಾದ್ರೆ ನಿಮ್ಗೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲ ಯೂಟ್ಯೂಬ್ ಅಲ್ಲಿ ಹುಡುಕಿದ್ರೆ ನಿಮ್ಗೆ ಆ ವಿಡಿಯೋ ಸಿಗ್ಬೋದು. ಓಕೆ. ಈಗ ಸರ್ ಈ ಗಾಡಿಲಿ ಫೀಚರ್ಸ್ ಏನೇನಿದೆ ಸರ್? ಅಡಿಷನಲ್ ಫೀಚರ್ ಹೊಸದಾಗಿ ಏನೇನು ಸರ್? ಅದನ್ನೇ ಹೇಳದ್ನಲ್ಲ ನಿಮ್ಗೆ ಆಗ್ಲೇ ಹೇಳದ್ನಲ್ಲ, ಹೊಸ ಫೀಚರ್ಸ್ ಏನ್ ಚೇಂಜಸ್ ಆಗಿದೆ ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ರೆ ಅದನ್ನ ಕಸ್ಟಮರ್ಸ್ ನಿಮ್ಗೆ ಯಾರು ಅದನ್ನ ಫಿಸಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಯಾರು ಬರೋದಿಲ್ಲ. ಹಾಗಾಗಿ ನನ್ನ ರಿಕ್ವೆಸ್ಟ್ ಏನಿದೆ ಅಂತ ಹೇಳಿದ್ರೆ ಏನ್ ಚೇಂಜಸ್ ಆಗಿದೆ, ಏನ್ ಅಡಿಷನಲ್ ಬೆನಿಫಿಟ್ ಏನಿದೆ ಅನ್ನೋದನ್ನ ನೀವು ತಿಳ್ಕೊಬೇಕಂದ್ರೆ ದಯವಿಟ್ಟು ನಮ್ಮ ಶೋರೂಮ್ ವಿಸಿಟ್ ಮಾಡಿ. ಶೋರೂಮ್ ವಿಸಿಟ್ ಮಾಡಿ ನೀವು ವೆಹಿಕಲ್ ತಗೊಳ್ಳೋದ್ರಿಂದ ನಿಮ್ಗೆ ಅಡಿಷನಲ್ ಬೆನಿಫಿಟ್ ಏನ್ ನಾನು ಆಗ್ಲೇ ತಿಳಿಸ್ಕೊಟ್ಟಾಗೆ ಅಡಿಷನಲ್ ಬೆನಿಫಿಟ್ ಏನಿದೆ ಅದನ್ನ ಖಂಡಿತವಾಗಿ ಮಾಡ್ಕೊಡ್ತೀವಿ. ಮತ್ತೆ ಲೋ ಡೌನ್ ಪೇಮೆಂಟ್ ಏನಿರುತ್ತೆ ಆ ಲೋ ಡೌನ್ ಪೇಮೆಂಟ್ಗೂ ನಿಮಗೆ ವೆಹಿಕಲ್ ಸಿಗುವಾಗ ನಾನು ಪ್ರಯತ್ನ ಪಟ್ಟು ನಾವು ಮಾಡ್ಕೊಡ್ತೀವಿ. ಓಕೆ. ಸೊ ಇಷ್ಟೆಲ್ಲ ಡೀಟೇಲ್ಸ್ ಇದು ಬಂದು ನಿಮಗೆ ಬೇಸಿಕ್ ಡೀಟೇಲ್ಸ್ ಇರುತ್ತೋ. ಸೊ ನೆಕ್ಸ್ಟ್ ಒಳಗಡೆ ಕೂತ್ಕೊಳ್ಳೋದ್ರಲ್ಲಿ ಕಸ್ಟಮರ್ ಪ್ಯಾಸೆಂಜರ್ಸ್ನ ಒಳಗಡೆ ಕೂತ್ಕೊಂಡ್ರೆ ಅವ್ರಿಗೆ ಎಷ್ಟು ಕಂಫರ್ಟಬಲ್ ಆಗುತ್ತೆ ಅಂತ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಮಾತ್ರ ನೋಡ್ತಾನೆ ಇರಿ. ಹಾಗೆ ನಾನು ನಿಮಗೆ ಹೇಳಿದೆ ಒಳಗಡೆ ಸೀಟಿಂಗ್ ಕೆಪಾಸಿಟಿ ಎಲ್ಲ ಹೇಗಿರುತ್ತೆ, ಒಳಗಡೆ ಕೂತ್ಕೊಳ್ಳೋಕೆ ಗಾಡಿ ಎಷ್ಟು ಕಂಫರ್ಟಬಲ್ ಬರುತ್ತೆ ಅಂತ ಅದನ್ನು ಕೂಡ. ಸೊ ಫಸ್ಟ್ ಆಫ್ ಆಲ್ ಈ ವೆಹಿಕಲ್ ಅಲ್ಲಿ ನಿಮಗೆ ಕಾರ್ ತರ 2 ಡೋರ್ಸು ಕೂಡ ಬರ್ತದೆ. ಸೊ ಯಾಕಂತ ಹೇಳಿದ್ರೆ ಇವೆಲ್ಲ ನೋಡ್ಬೇಕಂದ್ರೆ ನಿಮಗೆ ಒಂಥರ ಸೇಫ್ಟಿ ಪ್ರಿಕಾಷನ್ಸ್ ಇದು. ಸೊ ಕಾರ್ ತರ ನಿಮಗೆ ಲಾಕ್ ಸಿಸ್ಟಮ್ ಬರ್ತದೆ, ಡೋರ್ 2 ಸೈಡ್ ಕೂಡ ನಿಮಗೆ ಡೋರ್ಸು ಬರ್ತದೆ. ಸೊ ಗಾಡಿ ನೋಡ್ತಾ ಇರಲ್ಲ ಒಳಗಡೆ ತುಂಬಾನೇ ಸ್ಪೇಷಿಯಸ್ ಬರುತ್ತೆ. ಫಸ್ಟ್ ಆಫ್ ಆಲ್ ನಾನು ನಿಮಗೆ ಒಳಗಡೆ ಕೂತ್ಕೊಬಿಡ್ತೀನಿ. ಸೊ ನಮ್ಮ ಜೊತೆ ಯೂಸುಫ್ ಭೈ ಇರ್ತಾರೆ, ಫಸ್ಟ್ ಇವ್ರು ಕೂತ್ಕೊಳ್ತಾರೆ. ಸೊ ಒಳಗಡೆ ಕೂತ್ಕೊಳ್ಳಿ. ಹಾಗೆ ಸೊ ನೋಡ್ತಾ ಇದೀರಲ್ಲ ಇವ್ರು ಕೂತ್ಕೊಂಡ್ರು ಕೂಡ ನಿಮಗೆ ಲೆಗ್ ರೂಮ್ ಕಾಲ್ ನೋಡ್ತಾ ಇದೀರಲ್ಲ, ಇವು ಕಾಲ್ ಇಟ್ಟಿನೂ ಕೂಡ ಇನ್ನ ನಿಮಗೆ ಜಾಗ ಉಳಿದಿರುತ್ತೆ. ತುಂಬಾನೇ ಕಂಫರ್ಟೇಬಲ್ ಡ್ರೈವ್ ಇರುತ್ತೆ. ಎಷ್ಟು ದೂರ ಹೋಗಿದ್ರು ಕೂಡ ನಮಗೆ ಸ್ಟ್ರೇನ್ ಆಗಲ್ಲ. ರೀಸೆಂಟಾಗಿ ಸರ್ ಹೇಳಿದ್ರು ಅವಾಗಲೇ ಈ ಗಾಡಿ ಯಾರೋ ಒಬ್ರು ಕಸ್ಟಮರ್ ಗಾಡಿನ ತಗೊಂಡು ಎಷ್ಟೋ ಒಂದು 4,000-4,500 ಎಲ್ಲಿಗೆ ಹೋಗಿದ್ದು? ಇಲ್ಲಿ ಕುಂಭಮೇಳ. ಓಕೆ. ಕುಂಭಮೇಳ ನಡೀತಲ್ಲ, ತುಂಬಾನೇ ಫೇಮಸ್ ಆಗಿತ್ತು ಕುಂಭಮೇಳ. ಆ ಕುಂಭಮೇಳಕ್ಕೆ ಇದೇ ತರ ಹೊಸ ಗಾಡಿ ತಗೊಂಡು ಎಷ್ಟೋ 1000 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಆಟೋದಲ್ಲೇ ಹೋಗಿ ಮುಗಿಸ್ಕೊಂಡ್ ಬಂದಿದ್ದಾರೆ. ನಾನು ಕೂಡ ಜೊತೆಗೆ ಕೂತ್ಕೋತೀನಿ. ನೋಡ್ತಾ ಇದ್ರಲ್ಲ ನಾವು ಇಬ್ರು ಕೂತ್ಕೊಂಡ್ರು ಕೂಡ ತುಂಬಾ ಸ್ಪೇಷಿಯಸ್ ಆಗಿರುತ್ತೆ ಗಾಡಿ. ನೋಡ್ತಾ ಇದ್ರಲ್ಲ ನಾವು ಕೂತ್ಕೊಂಡು ಕೂಡ ನಮಗೆ ಕಾಲಿ ಕಡೆ ಎಲ್ಲ ಟಚ್ ಆಗ್ತಾ ಇಲ್ಲ, ಅಷ್ಟು ಕಂಫರ್ಟಬಲ್ ಇದೆ. ಸೊ ಸೇಫ್ಟಿ ಪರ್ಪಸ್ ನೋಡ್ತೀನಿ ಅಂತ ಹೇಳಿದ್ರೆ ಮಕ್ಕಳು ಇದ್ರು ಕೂಡ ಅವ್ರಿಗೋಸ್ಕರ ಕೂಡ ನಿಮಗೆ ತುಂಬಾನೇ ಕಂಫರ್ಟೇಬಲ್ ಸೇಫ್ಟಿ ಕೂಡ ಇರುತ್ತೆ. ಲಾಕ್ ಮಾಡ್ಕೊಂಡ್ರೆ ಮಕ್ಕಳು ಕೂಡ ಈ ಕಡೆ ಆ ಕಡೆ ದಾಟು ಅಂದ್ರೂ ಕೂಡ ಆಗಲ್ಲ. ಸೊ ಇದಾಯ್ತು. ನಾನು ನೆಕ್ಸ್ಟ್ ನಿಮಗೆ ಗಾಡಿ ಒಳಗಡೆ ಮೀಟರ್ಸ್ ಎಲ್ಲ ಹೇಗೆ ಬರುತ್ತೆ ಅಂತ ಅದನ್ನು ಕೂಡ ತೋರಿಸ್ಕೊಟ್ಬಿಡ್ತೀನಿ. ಸರ್ ಇದ್ರದ್ದು ಕೀ ಕೊಡಿ ಸರ್. ಗಾಡಿ ನೋಡ್ತಾ ಇದ್ರಲ್ಲ ಫ್ರಂಟ್ ಸೀಟು ಕೂಡ ತುಂಬಾ ಕಂಫರ್ಟೇಬಲ್ ಡ್ರೈವ್ ಬರ್ತದೆ ನಿಮಗೆ. ಮುಂದ್ಗಡೆ ಆಟೋ ಡ್ರೈವರ್ ಅವ್ರಿಗೂ ಕೂಡ ಕಂಫರ್ಟೇಬಲ್ ಇರುತ್ತೆ. ಲೈಕ್ ನೋಡ್ತಾ ಇರಲ್ಲ ನನಗೆ ಬ್ಯಾಕ್ ರೆಸ್ಟ್. ಸೊ ಬ್ಯಾಕ್ ರೆಸ್ಟ್ ನೋಡ್ತಾ ಇದ್ರಲ್ಲ ನಾನು ಈಗ ಕೂತ್ಕೊಂಡಿದ್ದೀನಿ, ಹಂಗೂ ಕೂಡ ನನಗೆ ಒಂಚೂರು ಸ್ಟ್ರೇನ್ ಆಗ್ತಾ ಇಲ್ಲ. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ಆಲ್ರೆಡಿ ಗಾಡೀಲಿ ಕೂತ್ಕೊಂಡೇ ಹೇಳ್ತಾ ಇರೋದು. ನಾನು ಕೂತಿದ್ದೀನಿ, ನನಗೆ ಒಂಥರ ಬ್ಯಾಕ್ ಪೇನ್ ಆಗೋದು ಆ ಥರ ಯಾವುದೂ ಇಲ್ಲ. ಯಾಕಂತ ಹೇಳಿದ್ರೆ ಆ ಥರ ಡಿಸೈನ್ ಮಾಡಿರೋದು ತುಂಬಾನೇ ಎಷ್ಟು ಪೂರ್ತಿ ದಿನ ನಾವು ಗಾಡಿ ಓಡಿಸಿದ್ರು ಕೂಡ ನಮಗೆ ಸ್ಟ್ರೇನ್ ಆಗಲ್ಲ ಆ ಥರ. ಸೊ ನೆಕ್ಸ್ಟ್ ಬಂದು ನೋಡ್ತಾ ಇದ್ದೀರಲ್ಲ ಒಳಗಡೆ ಈ ಗಾಡಿ ಬಗ್ಗೆ ಫೀಚರ್ಸ್ ಕೇಳ್ತೀನಿ ಅಂತ ಹೇಳಿದ್ರೆ ನಿಮಗೆ ಇದರಲ್ಲಿ ಸ್ವಿಚ್ ಬರ್ತದೆ, ಜೊತೆಗೆ ಇದರಲ್ಲೇ ಕೂಡ ನಿಮಗೆ ಸೆಲ್ಫ್ ಕೂಡ ಸಿಗುತ್ತೆ. ಸೊ ಹಜಾರ್ಡ್ ಲೈಟ್ ಬರ್ತದೆ. ಈ ಸ್ವಿಚ್ ಆನ್ ಮಾಡಿದ್ರೆ ನಿಮಗೆ 4 ಹಜಾರ್ಡ್ ಲೈಟ್ಸು ಕೂಡ ಆನ್ ಆಗಿಬಿಡ್ತದೆ. ಸಪೋಸ್ ಎಲ್ಲೋ ನಿಲ್ಸಿದಿರ ಒಂದ್ ಕಡೆ ಅಂತ ಅಂದ್ರೆ ಈ ಆನ್ ಮಾಡ್ಕೋಬೇಕು. ನೆಕ್ಸ್ಟ್ ಏನಿರುತ್ತೆ ನಿಮಗೆ ವೈಪರ್ ಸ್ವಿಚ್ ಕೂಡ ಬರ್ತದೆ. ಸೊ ನೋಡ್ತಾ ಇದೀರಲ್ಲ ವೈಪರು ಕೂಡ ಬರ್ತದೆ ನಿಮಗೆ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ನಿಮಗೆ ಲೈಟಿಂಗ್ ಸ್ವಿಚ್ ಕೂಡ ನಿಮಗೆ ಇದರಲ್ಲಿ ಆ್ಯಡ್ ಆಗಿರುತ್ತೆ. ಸೊ ಲೈಟಿಂಗ್ ಸ್ವಿಚ್ ನೋಡ್ತಾ ಇದೀರಲ್ಲ ಇದು ಬಂದು ನಿಮಗೆ ವೈಪರ್ ಮೋಟ್ರ್ ಆನ್ ಆಯಿತು. ಇದನ್ನು ನಾನು ಆಫ್ ಮಾಡ್ತೀನಿ. ಸೊ ಇದು ನೋಡ್ತಾ ಇದ್ದೀರಲ್ಲ ಹಜಾರ್ಡ್ ಲೈಟ್, ಇದು ಕೂಡ ಆಫ್ ಮಾಡ್ತೀನಿ. ಇದು ಏನು ನೋಡ್ತಾ ಇದ್ದೀರಲ್ಲ ಈ ಬಂದು ನಿಮಗೆ ಸ್ವಿಚ್ ಇರುತ್ತೆ, ಅಂದರೆ ಕ್ಲಸ್ಟರ್ ಲೈಟಿಂಗ್ ಸ್ವಿಚ್ ಇರುತ್ತೆ, ಅಂದರೆ ನಿಮಗೆ ಪಾರ್ಕಿಂಗ್ ಲೈಟ್ ಇರುತ್ತೆ. ಸೊ ಜೊತೆಗೆ ಇದ್ರದ್ದು ಮೀಟ್ರ್ ಎಲ್ಲ ಹೇಗೆ ಬರುತ್ತೆ ಅಂತ ಹೇಳಿದರೆ ಮೀಟ್ರ್ ಲೈಟ್ ಎಲ್ಲ ಕಂಪ್ಲೀಟಾಗಿ ಈ ಥರ ಬರ್ತದೆ. ಈ ಪಾಯಿಂಟ್ಸ್ ಎಲ್ಲ ನೀವು ಇದು ಏನು ನೋಟ್ ಮಾಡ್ತಾ ಇದ್ದೀರಲ್ಲ ಇದು ನಿಮಗೆ ರಿಸರ್ವ್ 1 2 3 ಈ ಥರ ನಿಮಗೆ ಎಷ್ಟು ನಿಮಗೆ ಫಿಲ್ ಆಗುತ್ತೆ ಕೆಪಾಸಿಟಿ ಇಷ್ಟೆಲ್ಲ ನಿಮಗೆ ಇಲ್ಲೂ ಕೂಡ ಪಾಯಿಂಟ್ ಟು ಪಾಯಿಂಟ್
ಖಾಲಿ ಆಗ್ತಾ ಇರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ಬರ್ತದೆ. ನಿಮಗೆ ಕಂಫರ್ಟಬಲ್ ಮೈಲೇಜ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದರೆ ಮೈಲೇಜು ಕೂಡ ತುಂಬ ಚೆನ್ನಾಗಿ ಬರ್ತದೆ. ಸೆಲ್ಫ್ ಬರ್ತದೆ, ಸೀಟಿಂಗ್ ಕೆಪಾಸಿಟಿ ಪ್ರತಿಯೊಂದು, ಜೊತೆಗೆ ನಿಮಗೆ ಮೈಲೇಜು ಕೂಡ ನೋಡ್ತಾ ಇದ್ದೀರಲ್ಲ, ಮೈಲೇಜ್ ಬರ್ತದೆ. ತುಂಬಾ ಕಂಫರ್ಟಬಲ್ ವೆಹಿಕಲ್. ಸೊ ಮೇನ್ ಥಿಂಗ್ ಏನಂತ ಹೇಳಿದರೆ ನಿಮಗೆ ಈ ಗಾಡೀಲಿ ನಿಮಗೆ ಡೌನ್ ಪೇಮೆಂಟ್ 10,000 ರೂಪಾಯಿ ನಿಮ್ಮ ಹತ್ರ ಇದ್ರೂ ಕೂಡ ಗಾಡಿ ಸಿಗುತ್ತೆ. ಬಟ್ ಕಂಡೀಷನ್ ಏನಂತ ಹೇಳಿದ್ರು ಅಂದರೆ ನಿಮಗೆ 10,000 ಡೌನ್ ಪೇಮೆಂಟ್ ಮಾಡಿದ್ರು ಕೂಡ ನಿಮಗೆ ಅಟ್ಲೀಸ್ಟ್ ನಿಮ್ಮದು ಸಿಬಿಲ್ ಸ್ಕೋರ್ ಅಂತೂ ತುಂಬ ಚೆನ್ನಾಗಿರಲೇಬೇಕು ಅಂತ ಅದು ಒಂದು ಕಂಡೀಷನ್ನು ಕೂಡ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಮತ್ತೆ ಇನ್ಫಾರ್ಮೇಷನ್ ಏನು ಬೇಕಂದ್ರೂ ಕೂಡ ಇವ್ರ ಲೊಕೇಶನ್ನ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೋಡ್ತಾ ಇದ್ರಲ್ಲ, ಸ್ಕ್ರೀನ್ ಮೇಲೆ ಕೂಡ ನಂಬರ್ ಕೊಟ್ಟಿದ್ದೀನಿ. ನನ್ನ ಪ್ರಕಾರ ಡೈರೆಕ್ಟಾಗಿ ವಿಸಿಟ್ ಮಾಡಿದ್ರೆ ತುಂಬಾ ಒಳ್ಳೇದಂತ ನಾನು ಹೇಳ್ತೀನಿ.